ನಮ್ಮ ಅಪ್ಪ ಅಮ್ಮ ತೀರೋಗ್ಬಿಟ್ರು. ಬೆನ್ನಿಂದೆ ಚೂರಿ ಹಾಕವ್ರೆ. ನಮಸ್ತೆ ಸ್ನೇಹಿ ಬಂಧುಗಳೇ. ಇಷ್ಟ ದಿನ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಸರ್ ನೀವು ತುಂಬಾ ಕತೆ ಕವನ ಎಲ್ಲ ತುಂಬಾ ಚೆನ್ನಾಗಿ ಬರೀತೀರಾ, ಶಾರ್ಟ್ ಮೂವಿಗಳು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತೀರಾ, ಒಳ್ಳೆ ಮೆಸೇಜ್ ಇದೆ ನಿಮ್ ಶಾರ್ಟ್ ಮೂವಿಗಳಲ್ಲಿ ಅಂತ. ನೀವೇನ್ ಕೆಲಸ ಮಾಡೋದು, ಎಲ್ಲಿರೋದು ಅಂತ ಕೇಳ್ತಾ ಇದ್ರಿ. ಇವತ್ತು ನನ್ನ ಕಿರು ಪರಿಚಯ ನಿಮಗಾಗಿ. ಬನ್ನಿ. ನಾನೊಬ್ಬ ಟೈಲರ್ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಸಿಂಗರ್ ಮಿಷಿನ್ ಅಲ್ಲಿ ಕೂತ್ಕೊಂಡು ಸಿಲ್ವರ್ ಸ್ಕ್ರೀನ್ ವರ್ಗೆ ಕನಸು ಕಂಡ ಕನಸುಗಾರನ ಕತೆ ನಿಮ್ ಜೊತೆ. ಬನ್ನಿ, ನನ್ ಕನ್ಸು, ನನ್ ಕೆಲ್ಸ ಎಲ್ಲ ಹೇಳ್ತಾ ಹೋಗ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ನಾನು ತುಂಬಾ ಓದ್ಕೊಂಡಿರೋನಲ್ಲ. ನಾನು ಓದಿರೋದು ಬರೀ 9ನೇ ಕ್ಲಾಸ್, ಅದು ಅರ್ಧಂಬರ್ಧ. ಸ್ಕೂಲಲ್ಲಿ ಕಲ್ತಿರೋ ಪಾಠ ತುಂಬಾ ಕಮ್ಮಿನೇ, ಆದ್ರೆ ಜೀವನದಲ್ಲಿ ಕಲ್ತಿರೋ ಪಾಠ ತುಂಬಾ ಕಲ್ತಿದ್ದೀನಿ. ಕಲ್ತಿದ್ದೀನಿ ಅನ್ನೋದ್ಕಿಂತ ಕಲ್ಸಿದ್ದಾರೆ ಹಿತೈಷಿಗಳು. 5ನೇ ಕ್ಲಾಸ್ ಓದ್ಬೇಕಾದ್ರೆ ಈ ಅಂಗಡಿಗೆ ಸೇರ್ಕೊಂಡೆ. ನಮ್ಮ ಅಣ್ಣ ಒಬ್ಬ ಇದ್ದ, ಕಾಳ ಅಂತ, ಅವರ ಸ್ನೇಹಿತರ ಅಂಗಡಿ ಇದು. ಬಟ್ ಇವರು ಅಣ್ಣನ ಜಗದಲ್ಲಿದ್ದು ಓದಿಸಿದ್ರು 9ನೇ ಕ್ಲಾಸ್ ವರೆಗೆ, ಕೆಲಸ ಕಲಿಸಿದ್ರು. ಅವತ್ತು ಹಿಡಿದಿದ್ದ ಸೂಜಿ ಇನ್ನೂ ಬಿಟ್ಟಿಲ್ಲ. ಒಂಬತ್ತನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ತೀರೋಗ್ಬಿಟ್ರು. ಚಿಕ್ಕ ವಯಸ್ಸಲ್ಲೇ ಇಬ್ಬರನ್ನು ಕಳ್ಕೊಂಡು ನಾನು ಮುಂದೆ ಓದ್ಬೇಕು ಅನ್ನೋ ಮನ್ಸೇ ಬರ್ಲಿಲ್ಲ. ಪೂರ್ತಿ ಅಂಗಡಿಗೆ ಕೆಲಸ ಕಲಿಬೇಕು ಅಂತ ಕುತ್ಕೊಂಡ್ಬಿಟ್ಟೆ. ನನ್ಗೊಂದು ಅಭ್ಯಾಸ ಇದ್ದದ್ದು, ಏನಾದ್ರು ಬರಿಬೇಕು, ಕತೆ ಕವನ ಏನಾದ್ರು ಬರಿಬೇಕು, ತುಂಬಾ ಹುಚ್ಚು ಮನ್ಸೊಳಗಡೆ ಏನಾದ್ರು ಮಾಡ್ಬೇಕು ಅಂತಿತ್ತು. ಆಗಿರುವಾಗ ಶುಕ್ರವಾರ ಪೇಪರ್ನ ಉದಯವಾಣಿ, ಕನ್ನಡಪ್ರಭ ತುಂಬಾ ಫಿಲಿಂ ನ್ಯೂಸ್ ಕೊಡ್ತಿದ್ದ. ಅದನ್ನ ನಾನು ಎಷ್ಟೊಂದು ಪೇಜ್ ಬಿಡದೆ ಕೂಡ ಓದುವೆ, ತುಂಬಾ ಇಷ್ಟಪಟ್ಟು ಓದುವೆ. ಫಿಲಿಂ ನ್ಯೂಸ್ಗಳು ಪ್ರತಿಯೊಂದು ವಿಷಯ ತಿಳ್ಕೊಳ್ಳುವೆ. ಹಂಗಾಗಿ ಫಿಲಿಂ ಬಗ್ಗೆ ತುಂಬಾ ಆಸಕ್ತಿ ಬಂದ್ಬಿಡ್ತು ನನಗೆ, ಏನಾದ್ರು ಮಾಡ್ಬೇಕು ಅಂತ. ಹಂಗಿರುವಾಗ ಒಂದು ಸಣ್ಣ ಕತೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಡಿರೆಕ್ಷನ್ ಮಾಡ್ತೀನಿ ಅಂತ. ಆ ವಯಸ್ಸಲ್ಲೇ ಒಂದು 19 ಏಜ್ ಇರ್ಬೋದು ನಂಗಾಗ. ಏನೋ ಮಾಡ್ತೀನಿ ಅಂತ ಎಲ್ಲರೂ ನಗೋರು. ನೀ ಏನೋ ಮಾಡ್ತೀವಿ, ಎಲ್ಲರೂ ಏನೋ ಆಗ್ಬಿಟ್ಟವ್ರೆ, ಏನ್ ಮಹಾ ನೀನ್ ಮಾಡೋದು ಅಂತ ನಗೋರು. ನಾನು ಇದ್ಯಾಕೆ ಹಿಂಗ್ ನಗ್ತ, ನಂಗೇನು ಗೊತ್ತಿಲ್ಲ ಆಗ. ಒಂದು ಫಿಲಿಮ್ಗೆ ಹೋಗಿ ಕೆಲಸ ಕಲ್ತೊಂದಲ್ಲ, ಏನೋ ಮನ್ಸಲ್ಲಿ ಏನೋ ಮಾಡ್ಬೇಕು ಅನ್ನೋದೊಂದು ಹುಚ್ಚಿತ್ತು ಮನ್ಸಲ್ಲಿ ಅಷ್ಟೇ. ಹಂಗಾಗಿ ಆಮೇಲೆ ಮದ್ವೆ ಮಕ್ಕಳು ಅಂತ ಸ್ವಲ್ಪ ಆ ಫ್ಯಾಮಿಲಿ ಜಂಜಾಟದಲ್ಲಿ ಸಿಗಾಕೊಂಡ್ಬಿಟ್ಟೆ. ಸ್ವಲ್ಪ ವರ್ಷ ಸುಮ್ಮಿದ್ಬಿಟ್ಟೆ. ಜಸ್ಟ್ ಈಗ ಒಂದು 4 ವರ್ಷದಿಂದ ಒಂದೊಂದು ಕತೆಗಳು ರೆಡಿ ಮಾಡ್ಕೊಂಡು ಶಾರ್ಟ್ ಮೂವಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಕೆಲವೊಬ್ರು ತುಂಬಾ ಮೆಸೇಜ್ ಮಾಡ್ತಾರೆ, ಒಳ್ಳೆ ಅರ್ಥ ಐತೆ ನಿಮ್ ಮೆಸೇಜ್, ನಿಮ್ಮ ಫಿಲಿಮ್ ಅಲ್ಲಿ ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾರೆ. ತುಂಬಾ ಖುಷಿ ನನ್ಗೆ. ನಾನೇನು ಅಲ್ಲ, ನಾನು ತುಂಬಾ ಬಡವ. ನಾನು ಕನ್ಸ್ ಕಾಣ್ತಿದ್ದೀನಿ ಅಷ್ಟೇ, ಏನೋ ಒಂದು ದೊಡ್ಡ ಕನ್ಸ್ ಕಾಣ್ತಿದ್ದೀನಿ, ಏನೋ ಮಾಡ್ಬೇಕು ಅಂತ. ಸಪೋರ್ಟ್ ಯಾರು ಇಲ್ಲ ನನ್ಗೆ, ನನಗಿರೋದೇ ಒಂದೇ ಸಪೋರ್ಟು, ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಆ ರಾಘವೇಂದ್ರ ಕೃಪೆಯಿಂದ ನನ್ಗೆ ಆನಂದ್ ಸರ್ ಅಂತ ಒಬ್ರು ಪರಿಚಯ ಆದ್ರು. ಅವ್ರ ಹತ್ರ ಒಂದ್ ಕತೆ ತಗೊಂಡೋಗಿ ಕೊಟ್ಟೆ. ನೋಡಿ ಗುರುಗಳೇನ್ ಕತೆ ಬರೆದಿದ್ದೀನಿ, ಚೆನ್ನಾಗಾಯ್ತಾ ಅಂತ. ಅವ್ರು ತುಂಬಾ ಇಷ್ಟಪಟ್ರು. ಇಲ್ಲ ರವಿ, ನೀವೇ ಡೈರೆಕ್ಷನ್ ಮಾಡಿ ಅಂತ. ಅಯ್ಯೋ ಗುರುಗಳೇ, ನಾನು ಬರಿತೀನಿ ಅಷ್ಟೇ, ಫಿಲಿಮ್ ಡೈರೆಕ್ಷನ್ ಕಷ್ಟ. ಇಲ್ಲ, ನೀವು ಬರ್ದಿದ್ದೀರಾ, ನಿಮ್ ಬರವಣಿಗೆ ನೀವೇ ಡೈರೆಕ್ಷನ್ ಮಾಡಿ ಅಂತ ಅಂದ್ರು. ಹಂಗಿರುವಾಗ ಧೈರ್ಯ ಮಾಡಿ, ಅವತ್ತು ಕ್ಯಾಮ್ರಾಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಪರ್ ಡೇ 2,000 ರೂಪಾಯಿ ಪಾಪ ಮಾತಾಡಿ, ಆ ನಾಗೇಂದ್ರ ಅಂತ ಹುಣಸೂರವರು, ಆ ಹುಡುಗನ ಜೊತೆ ಮಾತಾಡಿ ಪರ್ ಡೇ ಒಂದೇ ದಿನ ಶೂಟಿಂಗು, ಆ ಮ್ಯೂಸಿಕ್, ಆ ಡಬ್ಬಿಂಗು. ಹಂಗಾಗಿ ಅದಕ್ಕೆಲ್ಲ ದುಡ್ಡು, ಇಲ್ಲಿ ಕೆಲಸ ಮಾಡೋದು ಅಲ್ಲಿ ಕೊಡೋದು, ಇಲ್ಲಿ ಕೆಲಸ ಮಾಡೋದು ಆ ಡಬ್ಬಿಂಗ್ ಕೊಡೋದು, ಮ್ಯೂಸಿಕ್ ಕೊಡೋದು, ಆ ತರ ಮಾಡ್ಕೊಂಡು ಆ ಫಿಲ್ಮ್ನ ಕಂಪ್ಲೀಟ್ ಮಾಡಿದೆ, ರಿಲೀಸ್ ಮಾಡಿದೆ. RK ಕ್ರಿಯೇಷನ್ ಅಂದ್ಬಿಟ್ಟಿದ್ದೇನೆ ಒಂದು ಯೂಟ್ಯೂಬ್ ಶುರು ಮಾಡಿದೆ. RK ಅಂದ್ರೆ ರವಿ ಕಾಳಯ್ಯ, ನಮ್ ತಂದೆ ಹೆಸರು ಕಾಳಯ್ಯ ಅಂತ. ಹಾಗೆ ನಮ್ ತಂದೆ ಹೆಸರು ಜೊತೆ ಹಾಕೊಂಡು ರವಿ ಕಾಳಯ್ಯ ಅಂತ ಯೂಟ್ಯೂಬ್ ಶುರು ಮಾಡಿದೆ. ತುಂಬಾ ಚೆನ್ನಾಗ್ ಬಂತು. ಒಂದು ಕ್ಷಣ ಅಂತ ಮಾಡಿದೆ, ಅದು ತುಂಬಾ ಚೆನ್ನಾಗ್ ಹೋಯ್ತು. ಒಂದು ಪ್ರೇಮ ಸಂದೇಶ ಅಂತ ಮಾಡಿದೆ, ನನ್ನ ಮಕ್ಕಳನ್ನ ಇಬ್ಬರನ್ನ ಹಾಕೊಂಡು, ಒಬ್ಬ ದೊಡ್ಡವನು ಒಬ್ಬ ಚಿಕ್ಕವನು, ಇಬ್ಬರನ್ನ ಹಾಕೊಂಡು ಫಿಲಿಂ ಮಾಡಿದೆ, ಅದು ತುಂಬಾ ಚೆನ್ನಾಗ್ ಬಂತು. ಆಮೇಲೆ ಇನ್ನೊಂದು ಕಾಮಿಡಿ ಸಬ್ಜೆಕ್ಟ್, ಒಂದು ಲೋಟ ಪಾಯಸದ ಕತೆ ಅಂತ ಮಾಡಿದೆ, ಅದು ತುಂಬಾ ಚೆನ್ನಾಗ್ ಬಂತು. ಆಮೇಲೆ ಮಹಾಮಂಥನ ಅಂತ ಮಾಡಿದೆ, ಅದು ಚೆನ್ನಾಗ್ ಬಂತು. ಹಿಂಗೆ ನನ್ ಕೆಲಸ ಮಾಡ್ತೀನಿ, ನನ್ ಕನ್ಸು, ನನ್ ಕೆಲ್ಸ ಇಷ್ಟೇ. ಹಂಗಿರುವಾಗ ಈಗೊಂದು ಫಿಲಿಂ ಮಾಡಿದ್ದೀನಿ, ಒಲವಿನ ಅಮೃತ ಅಂತ, ಅದು ಡಬ್ಬಿಂಗ್ ಆಗ್ತಾ ಇದೆ.
ಇಲ್ಲಿ ನನ್ಗೇನಪ್ಪಾ ಅಂತಂದ್ರೆ ಏನೋ ಒಂದ್ ಗುರುತಿಸ್ಕೋಬೇಕು, ಇದು ನನ್ನ ಬದುಕು, ನನ್ನ ಹೊಟ್ಟೆ ಪಾಡು, ನನ್ನ ಕೆಲಸ, ನನ್ ಗುರುತು ನನ್ನ ಶಾರ್ಟ್ ಮೂವಿಯಿಂದ ರವಿ ಕಾಳಯ್ಯ ಅಂತ ಒಂದ್ ಗುರುತು ಸಿಕ್ತು ನನ್ಗೆ. ಹಂಗಾಗಿ ನನ್ನ ಮಾರ್ಗದರ್ಶಕರಾಗಿ ನನ್ನ ಆನಂದ್ ಸರ್ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಾರೆ. ಪ್ರತಿಯೊಂದು ಏನೇ ಒಂದು ಮಾರ್ಗದರ್ಶನ ಗುರುಗಳು, ಹಿಂಗಾವಟೆ ಗುರುಗಳು ಏನ್ ಮಾಡೋದು ಅಂತಂದ್ರೆ ಪಾಪ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಇದೊಂದು ಜೀವನ ಹೋಗ್ತಾ ಇದೆ, ಲೈಫ್ ಹೋಗ್ತಾ ಇದೆ, ಕನ್ಸು ಏನೋ ಒಂದ್ ಗುರಿ ಇಟ್ಕೊಂಡಿದೀನಿ, ಅಲ್ಲಿಗೆ ಹೋಗ್ಬೇಕು ಅಂತ ರಾಯರ ಮಾರ್ಗದರ್ಶನ ಹೋಗ್ತಾ ಇದ್ದೀನಿ. ಒಂದ್ ಖುಷಿ ಏನಪ್ಪಾ ಅಂತಂದ್ರೆ, ಅವತ್ತು ಯಾರು ಒಂಥರ ಕಿಂಡಲ್ ಆಗಿ ಮಾತಾಡಿದ್ರು ನನಗೆ ಇವತ್ತು ಅವರೇ ಗುರುತಿಡ್ ಮಾತಾಡಿಸ್ತಾರೆ. ನೀವು ರೀಲ್ಸ್ ಮಾಡ್ತಿರಲ್ಲ ಅವರಲ್ವಾ ರವಿ ಕಾಳಯ್ಯ ಅಲ್ವಾ, ನೀವು ಶಾರ್ಟ್ ಮೂವಿ ತೆಗಿತಿರಲ್ಲ ಆ ರವಿ ಕಾಳಯ್ಯ ಅಲ್ವಾ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ. ಒಂದ್ ಹೇಳ್ತೀನಿ, ಕೈಲಾಗ್ಲಿಲ್ಲ ಅಥವಾ ಬಡವ ಅಂತಾನೋ ಏನೋ ಒಂದಂತಾನೋ ಯಾರನ್ನೇ ಆಗ್ಲಿ ಕೀಳಕ್ ಕಾಣ್ಬೇಡಿ. ಅವರಲ್ಲೂ ಒಂದ್ ದೊಡ್ಡ ಒಳಗಡೆ ಬೆಂಕಿ ಜ್ವಾಲೆ ಇರ್ತದೆ. ಆ ಜ್ವಾಲೆ ಸಿಡಿದು ಬಿಟ್ರೆ ಏನ್ ಬೇಕಾದ್ರೂ ಆಗ್ಬಿಡ್ತದೆ. ಹಾಗಾಗಿ ಇವತ್ತು ನಾನು ಶಾರ್ಟ್ ಮೂವಿ ಡೈರೆಕ್ಟರ್ ಆಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ ನನಗೆ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ, ಆಮೇಲೆ ನನ್ಗೆ ಯಾರು ಹಿಂದೆ ಹೀಯಾಳಿಸಿ ಮಾತಾಡವ್ರೆ, ಬೆನ್ನಿಂದೆ ಚೂರಿ ಹಾಕವ್ರೆ, ಅವ್ರಿಗೆಲ್ಲ ಒಂದ್ ದಿನ ಉತ್ತರ ಕೊಡಕ್ ದಿನ ಬಂದೇ ಬರ್ತದೆ. ಆ ಗುರು ಕೃಪೆಯಿಂದ ಒಂದ್ ದಿನ ಬಂದೇ ಬರ್ತದೆ. ಅವತ್ ಬೇಗ ಬರ್ಲಿ ಆ ದಿನ ಅಂತ ಕಾಯ್ತಿದ್ದೀನಿ. ಆಮೇಲೆ ನನ್ನ ಆರ್ತಿ ಕ್ರಿಯೇಷನ್ ಗ್ರೂಪ್ ಎಷ್ಟ್ ಜನ ಇದೀವಿ ನಾವು ಗ್ರೂಪ್, ಅವ್ರ ಜೊತೆ ಎಲ್ಲ ಮಾತಾಡಿಸ್ತೀನಿ. ಅವ್ರ ಫಿಲಿಂ ಬಗ್ಗೆ, ಅವ್ರ ಅನುಭವದ ಬಗ್ಗೆ, ನನ್ನ ಫಿಲಿಂ ಬಗ್ಗೆ ಎಲ್ಲರ ಜೊತೆನೂ ಮಾತಾಡಿಸ್ತೀನಿ. ಈಗೇನು ಪ್ರೋತ್ಸಾಹ ಕೊಡ್ತಿದ್ದೀರೋ ಅದೇ ತರ ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ಫಿಲಿಂ ಮಾಡ್ತೀನಿ. ನನ್ನ ಫಿಲಿಂ ಅಲ್ಲಿ ಬೇರೆ ಫಿಲಿಂ ತರ ವಲ್ಗರ್ ಡೈಲಾಗು, ಡಬಲ್ ಮೀನಿಂಗ್ ಡೈಲಾಗು ಏನು ಇರಲ್ಲ. ನೀವು ಇಷ್ಟಪಡೋ ತರ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ತರ ಒಳ್ಳೆ ಫಿಲಿಂ ಮಾಡ್ತೀನಿ. ಒಳ್ಳೆ ಕುಟುಂಬ ಸಮೇತ ನೋಡೋ ಅಂತ ಫಿಲಿಂ ಮಾಡ್ತೀನಿ. ಅದೊಂದು ಭರವಸೆ ಕೊಡ್ತೀನಿ. ಇನ್ನು ಈಗ 8 ಫಿಲಿಂ ಮಾಡಿದ್ದೀನಿ, ಇನ್ನು 8 ಫಿಲಿಂ ಮಾಡಕ್ ಆಗ್ಲಿ. ಸ್ವಲ್ಪ ಸಬ್ಸ್ಕ್ರೈಬ್ ವ್ಯೂಸ್ ಕಮ್ಮಿ ಆಗಿರ್ಬೋದು, ಓಕೆ, ಒಳ್ಳೇದು ಯಾವತ್ತೂ ಜನ ಕೈ ಬಿಡಲ್ಲ. ಯಾಕಂದ್ರೆ ಇವತ್ತು ಸಬ್ಸ್ಕ್ರೈಬ್ ವ್ಯೂಸ್ಗೋಸ್ಕರ ಡಬಲ್ ಮೀನಿಂಗ್ ಫಿಲಿಂ ಮಾಡಕ್ ನಂಗೆ ಇಷ್ಟ ಇಲ್ಲ. ಇವತ್ತು ಇನ್ನೂ 6 ತಿಂಗಳಾಗ್ಲಿ, ನೋ ಪ್ರಾಬ್ಲಮ್. ನಾನು ನಿಧಾನಕ್ಕೆ ಹೋಗೋದಾಗ್ಲಿ, ನೋ ಪ್ರಾಬ್ಲಮ್, ನಂಗೆ ಅವಸರ ಇಲ್ಲ. ಇನ್ನೂ ಒಳ್ಳೆ ಫಿಲಿಂ ಮಾಡ್ತೀನಿ, ಒಳ್ಳೆ ಅರ್ಥಪೂರ್ಣ ಫಿಲಿಂ ಮಾಡ್ತೀನಿ. ಅರ್ಜೆಂಟ್ಗೆ ಡಬಲ್ ಮೀನಿಂಗು ಇನ್ನೊಂದು ನಾನು ಮಾಡಲ್ಲ. ಕೌಟುಂಬಿಕ ಜನ ಕುಂತ್ಕೊಂಡು ನೋಡೋಂತ ಫಿಲಿಂ ಮಾಡ್ತೀನಿ. ಇದೇ ತರ ಪ್ರೋತ್ಸಾಹ ಇರ್ಲಿ. ನಮಸ್ತೆ.